ಐಶ್ವರ್ಯ ಐಶ್ವರ್ಯ ಬನ್ನಿ ಕೇಕಲ್ಲಿ ಮುಖ ತೊಳ್ಕೊಳ್ಳಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಕಾಫಿನಾ? ಬೇಡ ಬಿಡು, ದಾರಿಯಲ್ಲಿ ಸ್ನೇಹಿತರು ಸಿಕ್ಕಿದ್ರು ಕಾಫಿ ಕುಡಿದುಕೊಂಡೇ ಬಂದೆ. ಹೌದೇ, ಸರಿ ಬಿಡಿ. ಹಾಗಾದ್ರೆ ಯಾಕೋ ತುಂಬಾ ಬೇಜಾರಲ್ಲಿದ್ದಂತೆ ಕಾಣ್ತಾ ಇದೆಯಲ್ಲ? ಏನು ಮಾಡೋದೈಸು, ನನ್ನ ತಮ್ಮನ ನಡವಳಿಕೆ ನೋಡಿ ಸಾಕಾಗಿ ಹೋಗಿದೆ. ಅವಳ ಅವತಾರಗಳು ಒಂದೇ ಎರಡೇ, ಜನ ಆಡಿಕೊಳ್ಳಲು ಕೇಳಿ ಸಂಕಟವಾಗುತ್ತದೆ. ಅವಳಿಗೆ ಯಾವಾಗ ಬುದ್ಧಿ ಬರುತ್ತೋ, ಅವಳು ಯಾವಾಗ ಸರಿ ಹೋಗ್ತಾನೋ ಆ ದೇವರೇ ಬಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ. ಹಾದಿಗೆ ಬರೆದವರನ್ನ ಎಷ್ಟು ಅಂತ ತಡೆ ನಿಲ್ಸಕ್ಕಾಗುತ್ತೆ ಹೇಳಿ? ಅದೆಲ್ಲ ಅವನ ಹಣೆ ಬರಹ. ಯಾರ ಹಣೆ ಬರವೋ ನನಗಂತೂ ಒಂದೂ ತಿಳಿಯದಾಗಿದೆ. ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ನಾಳೆ ಮದುವೆ ಆದ್ರೆ ತಾನೇ ಸರಿ ಹೋಗ್ತಾನೆ. ಮದುವಿನ ಅವಳಿಗೆ ಸರಿ ಹೋಯಿತು, ಹೋಗಲಿ ಬಿಡು. ಕಳಿಯಲು ಸುತ್ತಾಡ್ಕೊಂಡು ಬರೋಣವಾ? ಹೋಗೋಣ, ಆದರೆ ಅದಕ್ಕೂ ಮೊದಲು ಒಂದು ಪ್ರೀತಿಯ ಕಾಣಿಕೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಈ ಬಾಳ ಬಳ್ಳಿಗೆ ನೀನಾದ ಕಾಣಿಕೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಈ ಬಾಳ ಬಳ್ಳಿಗೆ ನೀನಾದ ಕಾಣಿಕೆ, ಈ ಬಾಳ ಬಳ್ಳಿಗೆ ನೀನಾದ ಕಾಣಿಕೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಬೇಲೂರ ಬಾಲೆಯಲ್ಲಿ ನೀ ನಡೆದು ಬರುವಾಗ, ಬೇಲೂರ ಬಾಲೆಯಲ್ಲಿ ನೀ ನಡೆದು ಬರುವಾಗ, ಈ ಹೃದಯ ನಿನಗಾಗಿ ನಾ ಹಾಡಲು ಪೂರ್ಣ, ಈ ಹೃದಯ ನಿನಗಾಗಿ ನಾ ಹಾಡಲು ಪೂರ್ಣ. ಐಶ್ವರ್ಯ, man proposes, but God disposes. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಅಣ್ಣ ಅಣ್ಣ ಆಶೀರ್ವಾದ ಮಾಡೋಣ. ರವಿ ಏನಿದು ಗಂಟ ಹೊಡ್ತಿರುವ್ಯಾ? ನಮ್ಮ ಅಣ್ಣನಿಗೆ ನಾನಿನ್ನೂ ಎಳೆ ಮಗು, ಅದಕ್ಕೆ ನನ್ನ ಎಲ್ಲ ವರ್ತನೆಗಳು ಮಕ್ಕಳ ಆಟದ ತರ ಕಾಣುತ್ತವೆ. ಏನಣ್ಣ ನೀನು ಮದುವೆಯಾಗಿ ಬಂದು ಹಿರಿಯರ ಆಶೀರ್ವಾದ ಅಂತ ಕೇಳಿದರೆ ಏನಿದು ಅಂತ ಅರ್ಥವಾಗದವನಂತೆ ಕೇಳ್ತಿರುವೆಯಲ್ಲ. ಸರಿ ಬಿಡೋಣ, ನಾನು ಹೇಳ್ತೇನೆ. ನೋಡೋಣ, ನಾವಿಬ್ಬರು ಮನಸ್ಸಾರೆ ಒಬ್ಬರನ್ನೊಬ್ಬರು ಒಪ್ಪಿ ಆ ಒಪ್ಪಿಗೆಗೆ ನಿಮ್ಮ ಒಪ್ಪಿಗೆ ಸಿಗಲ್ಲ ಅಂತ ಗೊತ್ತಾಗಿ ಸ್ವತಃ ನಾವೇ ಹೋಗಿ ಮದುವೆಯಾಗಿ ಬಂದಿದ್ದೇವೆ. ಈಗ ಆಶೀರ್ವಾದ ಮಾಡುವ ಜವಾಬ್ದಾರಿ ಕರ್ತವ್ಯ ಹಿರಿಯರಾದ ನಿಮಗೆ ಬಿಟ್ಟದ್ದು. ಕರ್ತವ್ಯ? ಲೇ ಮುಟ್ಟಾಳ, ನಾನು ಇವನು ಸಾಕಿದ್ದು ನಿನ್ನ ದವೆ ಕೈಗೆ ಒಪ್ಪಿಸಿ ಬಿಡುವುದಕ್ಕಲ್ಲ. ಏನು ಅರಿಯದ ಆ ಹುಡುಗಿಗೆ ಮದುವೆಯಾಗಿ ಬಂದು ಕರ್ತವ್ಯದ ಬಗ್ಗೆ ನನಗೆ ಪಾಠ ಮಾಡುವೆಯಾ? ಏಯ್, ಮದುವೆ ಆದ ನೀನು ಯಾರನ್ನ ಯಾಕೆ ಕೇಳ್ಬೇಕಣ್ಣ? ಯಾಕೆ ಕೇಳಬೇಕು ಅಂತ? ಮದುವೆಯಾಗುವ ವಯಸ್ಸು ನಮಗಿದೆ, ಮನಸ್ಸು ನಮಗಿದೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಸಿಗಲ್ಲ ಅಂತ ನಮಗೆ ಗೊತ್ತಾಗಿ ಹೋಗಿದೆ. ಇನ್ನೇನಿದೆ, ಕಾನೂನು ಪ್ರಕಾರ ನಮ್ಮ ನಿರ್ಧಾರ ನಾವು ತೆಗೆದುಕೊಂಡಾಗಿದೆ. ಇನ್ನೇನಿದೆ, ಇದರಲ್ಲಿ ತಪ್ಪೇನಿದೆ? ರಣ್ಣ ಹೇಳಮ್ಮ, ಈ ದೃಶ್ಯನ ಬಲವಂತವಾಗಿ ಮದುವೆಯಾಗಿ ಹೆದರಿಸಿ ಬಲವಂತವಾಗಿ ತಲೆ ಕಡೆ ತಾನೆ ಹೇಳು, ನಿಜ ಹೇಳು. ಇವನನ್ನು ಜೈಲಿಗೆ ಕಳಿಸಿ ಬಿಡುತ್ತೇನೆ. ಶಬಾಷ್ ಅಣ್ಣ, ಶಬಾಷ್. ಒಡ ಹುಟ್ಟಿದ ತಮ್ಮನಿಗೆ ಸುಖವಾಗಿ ಬಾಳುವಂತ ಹಾರೈಸದೆ ಜೈಲಿಗಟ್ಟುವೆನೆಂದು ಹೇಳ್ತಿರುವೆಯಲ್ಲ, ಮೆಚ್ಚಬೇಕು ನೋಡು ನಿನ್ನ ಮಾತಿಗೆ. ಏ ಮುಚ್ಚೋ ಬಾಯಿ, ಸಂಬಂಧಗಳ ಬಗ್ಗೆ ಭಾವನೆಗಳಿಲ್ಲದ ನಿನ್ನಂತ ಜೊತೆ ಏನು ಮಾತು? ನೀ ಹೇಳಮ್ಮ, ಈ ಮದುವೆ ಬಲವಂತವಾಗಿ ನಿನ್ನ ಒಪ್ಪಿಗಿಲ್ಲದೆ ನಡೆದಲ್ಲವೇ? ಇಲ್ಲ ಮಾವ, ನಾನು ಮನಸಾರೆ ಒಪ್ಪಿನೇ ಮದ್ವೆ ಆಗಿರೋದು. ರಣ್ಣ, ಇಷ್ಟು ವರ್ಷ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಂಡಿದ್ದಕ್ಕೆ ಇದೇನಮ್ಮ ನೀನು ಕೊಡುತ್ತಿರುವ ಕಾಣಿಕೆ? ಜೀವನ ಬಗ್ಗೆ ಜವಾಬ್ದಾರಿ ಇಲ್ಲದ ಸೋಮರನ್ನು ಮದುವೆಯಾಗಿ ಬಂದು ನಿಂತಿರುವಲ್ಲ, ಅದು ನನಗೊಂದು ಮಾತು ಹೇಳದೆ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು. ಅಣ್ಣ, ಈ ರೀತಿಯೆಲ್ಲ ಮಾತನಾಡಿ ನನ್ನ ಹೆಂಡತಿಯ ಕಣ್ಣಲ್ಲಿ ನೀರು ತರಿಸೋದು ಒಳ್ಳೆಯದಲ್ಲ. ಆ ಹಾಕು ಕೂಡ ನಿನಗೆಲ್ಲ. ಈಗೇನು ಆದದ್ದು ಆಗಿ ಹೋಗಿದೆ. ಮುಂದಿನ ದಾರಿ ನೋಡಿ. ಮುಂದಿನ ದಾರಿ ಮತ್ತೇನಿದೆ? ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಇಷ್ಟೆಲ್ಲ ನಡೆದ ಮೇಲೆ ಇನ್ನೇನಿದೆ? ಈ ಮನೆಯಲ್ಲಿರೋ ನಿನಗೆ ಅವಕಾಶವಿಲ್ಲ. ಹೊರಬಳಿ ಇಲ್ಲಿಂದ. ನನ್ನನ್ನು ಹೊರ ಹಾಕುವ ಅಧಿಕಾರ ನಿನಗಿಲ್ಲಣ್ಣ, ನಿನಗಿಲ್ಲ. ನೀನು ಹೊರ ಹೋಗು ಅಂದ ಕ್ಷಣ ಹೊರ ಹೋಗಿ ಬಿಡಲು ನಾನೇನು ಈ ಮನೆಯ ಕೆಲಸದಾಳಲ್ಲ. ಈ ಆಸ್ತಿ ಮೇಲೆ ನಿನಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನಗೂ ಇದೆ. ನಿನಗೆ ಹೆದರುವ ಪ್ರಶ್ನೆ ಇಲ್ಲ, ನಾನು ಹೊರ ಹೋಗುವ ಸಂದರ್ಭವಿಲ್ಲ. ನೋಡಿ, ಇದೇ ರೀತಿಯಲ್ಲಿ ಮಾತನಾಡಿ ಮನಸ್ತಾಪ ಹೆಚ್ಚಿಸಿಕೊಳ್ಳೋದು ಬೇಡ. ಸ್ವಲ್ಪ ಸಮಾಧಾನದಿಂದ ವಿಚಾರ ಮಾಡಿ ನೋಡಿ. ಅತಿಗೆ ನೀವು ಏನು ಮಾತನಾಡುತ್ತಿಲ್ಲ ಯಾಕೆ? ನಿಮಗೂ ಈ ಮದುವೆ ಇಷ್ಟ ಇಲ್ಲವೇ? ಸರಿ ಬಿಡಿ, ದಂಪತಿಗಳಿಗೆ ಬರುವ ಒಂದು ನಿರ್ಧಾರಕ್ಕೆ ಬನ್ನಿ. ನಾನು ಈ ಮದುವೆಯಾದೆ ಎಂಬ ಒಂದೇ ಒಂದು ಕಾರಣಕ್ಕೆ ಮನೆ ಎರಡು ಮಾಡುವಿರೋ ಅಥವಾ ಮಾನವೀಯತೆಯ ದೃಷ್ಟಿಯಿಂದ ಯೋಚನೆ ಮಾಡಿ ಮನಸ್ಸುಗಳನ್ನು ಒಂದು ಮಾಡುವಿರೋ? ನಿರ್ಧಾರ ತಮಗೆ ಬಿಟ್ಟದ್ದು. ಓ, ಅಣ್ಣನಿಗೆ ಸವಾಲು ಹಾಕಿ ಮಾತನಾಡುವಷ್ಟು ಮುಂದೆದೆಯಾ? ಹಾಗೆ ಆಗಲಿ, ನನ್ನ ನಿರ್ಧಾರ ನಿನಗೆ ಮುಂದೆ ಗೊತ್ತಾಗುತ್ತದೆ. ಬಾ ಐಶ್ವರ್ಯ, ಹೋಗೋಣ. ಅಣ್ಣ, ನೀವೀಗೆ ಹೊರಟಿದ್ದೀರಿ? ನಾವೇನು ಮನೆ ಬಿಟ್ಟು ಹೊರಟಿಲ್ಲ, ಅದರಲ್ಲೂ ನಿನಗೋಸ್ಕರ ಮನೆ ಬಿಡುವಷ್ಟು ಅನುಕಂಪವೂ ನಮಗಿಲ್ಲ. ಬರ್ತೀವಿ, ಬಾ ಐಶ್ವರ್ಯ. ನನಗೆ ಗೊತ್ತಣ್ಣ, ಗೊತ್ತು. ನೀನು ಎಲ್ಲೂ ಹೋಗಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಣ್ಣ, ಅಣ್ಣನ ಮುಂದೆ ಸ್ವತಃ ನೀನೇ ಒಪ್ಪಿಕೊಂಡು ಮದುವೆಯಾದೆ ಅಂತ ಹೇಳಿಬಿಟ್ಟಿಯಲ್ಲ, ನನಗೆ ತುಂಬಾ ಸಂತೋಷವಾಯ್ತು ನೋಡು, ತುಂಬಾ ಸಂತೋಷವಾಯ್ತು. ಇನ್ನೇನಿದೆ ರೀ ನನ್ನ ಬಾಳಲ್ಲಿ? ಎಲ್ಲ ನಿಮ್ಮ ಆಸೆಯಲ್ಲೇ ನನ್ನ ಆಸೆ, ನಿಮ್ಮ ಸಂತೋಷನೇ ನಮ್ಮ ಸಂತೋಷ.
ಏ ಹುಚ್ಚಿ, ಇದನ್ನು ಬಾಡಿದ ಮನಸ್ಸಿನಿಂದ ಹೇಳಬೇಕೇನೆ? ಸ್ವಲ್ಪ ನಗನಗುತ್ತಾ ಹೇಳಬಾರ್ದ? ಬಾರಣ್ಣ, ಈ ಸಮಯ ನಮ್ಮಿರುವರ ಸುಂದರ ಸಮಯ. ಈ ಸಮಯ ಈ ನಲ್ಲನ ಮನ ತಣಿಸುವ ಸಮಯ. ಬಾನಲ್ಲೇ, ಓ ನನ್ನ ನಲ್ಲೆ. ಒಂದೇ ಒಂದು ದಿನವೋ ಒಂದೇ ಒಂದು ಕ್ಷಣವೋ ದೂರ ದೂರಲಾರಿ ಕನಸು ಈಗ ಮನಸ್ಸು ಈ ಸಮಯವು ನಮ್ಮದೇ. ರಾಗವೇ 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 ಒಂದೇ ಒಂದು ದಿನವೋ ಒಂದೇ ಒಂದು ಕ್ಷಣವೋ ದೂರ ದೂರಲಾರಿ. ಒಲವಿನ ಸುಳಿಯಲ್ಲಿ ತಿರುಗಿದ ಬಂಧುರ ಸುಳಿಯ ತೂಗ ನೀಲುವ ಸುಂದರರ ನಿನ್ನ ಸವಿಯ ನುಡಿಗಳು ಖುಷಿಯ ತುಂಬಿದೆ ನಿನ್ನ ಸವಿಯ ನುಡಿಗಳು. ಒಂದೇ ಒಂದು ದಿನವೋ ಒಂದೇ ಒಂದು ಕ್ಷಣವೋ ದೂರ ದೂರಲಾರಿ. ಸೆಳೆದಿನಿ ನಗುವಲ್ಲಿ ಓ ಪ್ರಾಣತನುವೆ ಯೋಚನೆಗೆ ಇಲ್ಲ ನಾ ಸೊಗಲವೇ. ಇದು ಅಮರ ಬಾಗಲಿ ಮಧುರ ಪ್ರೇಮವು ಇದು ಅಮರ ಬಾಗಲಿ. ಒಂದೇ ಒಂದು ದಿನವೋ ಒಂದೇ ಒಂದು ಕ್ಷಣವೋ ದೂರ ದೂರಲಾರಿ.
ಕನಸು ನನಸು ಈ ಸಮಯವು ನಮ್ಮದೇ ಓ ಪ್ರೇಮವೇ ಬಾ ಪ್ರೇಮವೇ ಓ ರಾಗವೇ ಅನುರಾಗವೇ